ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕೃಷ್ಣನ ವಿದ್ಯಾಭ್ಯಾಸದ ಬಗ್ಗೆ ನಾನು ಕಥೆಯನ್ನು ಹೇಳ್ತೀನಿ. ಕೃಷ್ಣ ಬಲರಾಮರು ಸ್ವಲ್ಪ ದೊಡ್ಡವರಾದ ಮೇಲೆ ಈ ಒಂದು ಕಂಸ ಅವ್ರನ್ನ ಕೊಲ್ಲಬೇಕು ಅಂತಂದು ಹೇಳಿ, ಕೃಷ್ಣನ ಕೊಲ್ಲಬೇಕು ಅಂಥೇಳಿ ಬಹಳಷ್ಟು ಮಾರ್ಗಗಳನ್ನು ಹುಡುಕ್ತಾನೆ. ಅವ್ರು ಯಾವುದೂ ಯಶಸ್ವಿ ಆಗೋದಿಲ್ಲ. ಆನಂತರ ಮುಂದೆ 8 ವರ್ಷದವನಿದ್ದಾಗ, ಕೃಷ್ಣ 8 ವರ್ಷದವನಾದಮೇಲೆ ಅವನೇನಂತಂತಂದ್ರೆ ಅವನು ಕಂಸನನ್ನು ಕೊಲ್ಲಕ್ಕನ ಅವತಾರವನ್ನು ಎತ್ತಿರ್ತಾನೆ. ಆಗ ಆತ ಕಂಸನನ್ನು ಒಂದು ದಿನ ಕೊಲ್ತಾನೆ. ಮುಂದೆ ಅವ್ರಿಗೆ ಶಿಕ್ಷಣ ಬೇಕಲ್ಲ, ಯೋಗ್ಯ ಶಿಕ್ಷಣ. ಆವಾಗ ಏನು ಮಾಡ್ತಾರ ಅಂತಂದ್ರೆ, ಆ ಉಗ್ರಸೇನ ಮಹಾರಾಜ ಅವನನ್ನೇ ಮತ್ತೆ ಏನಂತಂದ್ರೆ ಮಥುರೆಯ ಈ ಸಿಂಹಾಸನದ ಮೇಲೆ ಕೂಡಿಸ್ತಾರ. ಆ ರಾಜ ಉಗ್ರಸೇನ ಈ ಕೃಷ್ಣ ಮತ್ತು ಬಲರಾಮರಿಗೆ ಯೋಗ್ಯ ಶಿಕ್ಷಣವನ್ನು ಕೊಡಿಸ್ಬೇಕು ಅಂತಂದು ಹೇಳಿ ಯೋಚನೆಯನ್ನು ಮಾಡ್ತಾನೆ. ಆವಾಗ ಅವಂತಿಪುರದಲ್ಲಿ ಆಚಾರ್ಯ ಸಾಂದೀಪನಿ ಅನ್ನುವಂಥವರು ಅವರು ಗುರುಕುಲವನ್ನು ನಡೆಸ್ತಾ ಇರ್ತಾರೆ. ಅವರು ಆಚಾರ್ಯರು ಈ ಸಾಂದೀಪನಿ ಮಹರ್ಷಿಗಳು ಅಂತಂತಂದ್ರೆ ಅವರು ಒಂದು ಪ್ರಸಿದ್ಧವಾದಂಥ ಗುರುಕುಲ ಇರ್ತೈತಿ. ಅವರು ಲೋಕವಿಖ್ಯಾತ ಕುಲಪತಿಗಳಾಗಿರ್ತಾರೆ. ಕೃಷ್ಣ ಮತ್ತು ಬಲರಾಮ ಅವರ ಆಶ್ರಮದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಸೇರ್ಕೊಂತಾರೆ. ಅಲ್ಲಿ ಅವರಿಗೆ ವೇದ, ಉಪನಿಷತ್ತು, ಇತಿಹಾಸ, ಧನುರ್ವಿದ್ಯೆ, ಗದಾಯುದ್ಧ ಇವೆಲ್ಲವನ್ನು ಕಲಿಸಿಕೊಡ್ತಾರೆ ಸಾಂದೀಪನಿ ಮಹರ್ಷಿಗಳು. ಇವರೊಂದಿಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿದ್ದವರು ಅಲ್ಲಿ ಅಭ್ಯಾಸವನ್ನು ಮಾಡ್ತಾ ಇರ್ತಾರೆ. ಆ ನಂತರ ಈ ಸ್ವರಕ್ಷಣೆ, ಪ್ರತ್ಯಾಕ್ರಮಣ, ಆಮೇಲೆ ವ್ಯೂಹ ರಚನೆಗಳನ್ನು ಸಾಂದೀಪನಿ ಮಹರ್ಷಿಗಳು ಅವ್ರಿಗೆ ಕಲಿಸಿಕೊಡ್ತಾರೆ. ನಮ್ಮನ್ನು ಹೆಂಗೆ ರಕ್ಷಣೆ ಮಾಡ್ಕೋಬೇಕು, ಹೆಂಗೆ ನಾವು ಇನ್ನೊಬ್ಬರ ಮೇಲೆ ಆಕ್ರಮಣವನ್ನು ಮಾಡಬೇಕು, ಬೇರೆ ಬೇರೆ ವ್ಯೂಹಗಳನ್ನು ಯಾವ ರೀತಿ ನಾವು ತಯಾರು ಮಾಡಬೇಕು, ಯಾವ ವ್ಯೂಹಕ್ಕೆ ಯಾವ ಪ್ರತಿ ವ್ಯೂಹವನ್ನು ರಚನೆ ಮಾಡಬೇಕು, ಇದೆಲ್ಲ ಶಿಕ್ಷಣವನ್ನು ಸಾಂದೀಪನಿ ಮಹರ್ಷಿಗಳು ಏನಂತಂದ್ರೆ ಕೃಷ್ಣ ಬಲರಾಮರಿಗೆ ಕೊಡ್ತಾರೆ. ಕೃಷ್ಣ ಎಲ್ಲರೊಂದಿಗೂ ಬಹಳ ಸಲುಗೆಯಿಂದ, ಬಹಳ ಚಟುವಟಿಕೆಯಿಂದ ಅವ ಎಲ್ಲರ ಸ್ನೇಹವನ್ನು ಗಳಿಸಿರ್ತಾನೆ. ಆ ಆಶ್ರಮದೊಳಗೆ ಸುಧಾಮ ಅನ್ನುವಂಥ ಒಬ್ಬ ವಿದ್ಯಾರ್ಥಿ ಇರ್ತಾನೆ. ಅವಾಗ ಕುಚೇಲ ಅಂತ ಏನೋ ಕರಿತಿರ್ತಾರೆ. ಆತ ಬಹಳ ಬಡ ಕುಟುಂಬದಿಂದ ಬಂದಂಥ ಹುಡುಗ. ಅವೇನಂತಂದ್ರೆ ಒಂದು ಕಾಲನ ಎಳೆದು ನಡೀತಿರ್ತಾನೆ. ಅವನು ಸ್ವಲ್ಪ ಅಂಗವಿಕಲತೆ ಅವನ ಕಡೆ ಅದಿರ್ತೈತಿ. ಅವ್ನು ಹಿಂಜರಿತಾ ಇರ್ತಾನೆ. ಇವರೆಲ್ಲರೂ ರಾಜ್ಕುಮಾರು, ಇವ್ರ ಜೊತೆ ಬೆರೆಯೋದಕ್ಕಾಗಿ ಅವು ಭಾಳ ಹಿಂಜರಿತಿರ್ತಾನೆ. ಆದರೆ ಕೃಷ್ಣ ಕೇಳ್ತಿರೋದಿಲ್ಲ. ಅತ್ಯಂತ ಸಲುಗೆಯಿಂದ ಅವನ ಜೊತೆ ವರ್ತಿಸಿ ಇಬ್ಬರೂ ಏನಂದ್ರೆ ಇಷ್ಟೊಂದು ಅನ್ಯೋನ್ಯತೆ ಬೆಳೀತೈತಲ್ಲ, ಅವರ ಮಿತ್ರತ್ವ ಅತ್ಯಂತ ಗಾಢವಾಗಿ ಬೆಳೀತೈತಿ. ಅವ್ರು ಇಷ್ಟೊಂದು ಇರ್ಲಾರ್ದಂಗೆ, ಒಬ್ಬರನ್ನೊಬ್ರು ಬಿಟ್ಟು ಇರ್ಲಾರ್ದಂಗೆ ಅವ್ರು ಏನಂತಂದ್ರೆ ಇರ್ತಿರ್ತಾರೆ. ಒಂದು ಸಲ ಏನಾಕೈತಿ ಅನ್ನೋ ಒಂದು ಪ್ರಸಂಗವನ್ನು ನಾನು ಹೇಳ್ತೇನೆ. ಒಂದು ಸಲ ಏನಾಗ್ತೈತಿ ಅಂತಂದ್ರೆ, ಕೃಷ್ಣ ಮತ್ತು ಸುಧಾಮ ಒಂದು ಮಾವಿನ ತೋಪಿನೊಳಗೆ ಹಾದು ಹೋಗ್ತಿರ್ತಾರೆ. ಅವಾಗ ಏನಂತಂದ್ರೆ ಈ ಸುಧಾಮನಿಗೆ ಹಸಿವಾಗಿರ್ತೈತಿ. ಅವಾಗ ಒಂದು ಆ ಮಾವಿನ ಗಿಡಗಳಲ್ಲಿ ಫಲಭರಿತವಾದಂಥ ಮಾವಿನ ಹಣ್ಣುಗಳು ತೂಗಾಡ್ತಾ ಇರ್ತಾವೆ. ಆವಾಗ ಅವನು ಕೃಷ್ಣನಿಗೆ ಹೇಳ್ತಾನ, ಇವು ಎಷ್ಟು ಒಳ್ಳೆಯ ಹಣ್ಣುಗಳದಾವು ಕೃಷ್ಣ, ನನಗೆ ಹಸಿವಾಗೈತಿ ಅಂತ ಹೇಳ್ತಾನೆ. ಆವಾಗ ಕೃಷ್ಣ ಏನು ಮಾಡ್ತಾನೆ ಅಂದ್ರೆ ಯೋಚನೆ ಮಾಡೋದಿಲ್ಲ, ಬರಾಬರ ಆ ಗಿಡವನ್ನು ಏರಿ ಫಲಭರಿತವಾದಂಥ ಮಾವಿನ ಹಣ್ಣುಗಳನ್ನು ತನ್ನ ರೇಷ್ಮೆಯ ಶಲ್ಯದೊಳಗೆ ಅವನ್ನೆಲ್ಲ ತೊಗೊಂಡು ಬರ್ತಾನೆ. ಗಂಟು ಕಟ್ಟಿ ಗಿಡವನ್ನು ಹತ್ತಿ ಅವನು ಗಂಟು ಕಟ್ಟಿ ಆ ಶಲ್ಯದೊಳಗೆ ಗಂಟು ಕಟ್ಟಿ ಆ ಹಣ್ಣುಗಳನ್ನು ತೊಗೊಂಡ್ಬರ್ತಾನೆ. ಅವನಿಗೆ 8 ಹಣ್ಣುಗಳನ್ನು ತಂದಿರ್ತಾನೆ. ಕೆಳಗಿಳಿದು ಬರ್ತಾನೆ. ಬಂದು ಇಬ್ಬರು ಆ ಗಿಡದ ಬಡ್ಡಿಗೆ ಕುಂಡಿರ್ತಾರೆ. ಕುಂತ ಕೂಡಲೇ ಕೃಷ್ಣ ಏನು ಮಾಡ್ತಾನಂದ್ರೆ ತನ್ನ ರೇಷ್ಮೆ ಶಲ್ಯದಿಂದ ಆ ಪ್ರತಿಯೊಂದು ಹಣ್ಣನ್ನು ವರಿಸಿ ಈ ಸುಧಾಮನಿಗೆ ಕೊಡ್ತಿರ್ತಾನೆ. ಸುಧಾಮ ಏನಂದ್ರೆ ಹಣ್ಣುಗಳನ್ನು ತಿಂತಿರ್ತಾನೆ. 2 ಹಣ್ಣು ತಿಂದ, 4 ತಿಂದ, 5 ತಿಂದ, 6 ತಿಂದ. ಕೃಷ್ಣನಿಗೆ ಇವ್ ಭಾಳ ಹಸಿವಾಗೈತೇನ ಇವಾಗ, ಇರಲಿ ಅಂತೇಳಿ 6 ಹಣ್ಣುಗಳನ್ನು ನಾವು ತಿಂದ ಸುಧಾಮ. ಆಮೇಲೆ ಕೃಷ್ಣ ನನಗೆ ಒಂದು ಹಣ್ಣು ತಿನ್ನಲ್ವಲ್ಲ ಅಂತ ಅಂದ. ಆಮೇಲೆ ಅವ್ಗೇನು ಅನ್ನಿಸ್ತೈತಿ, ಇರಲಿ ಭಾಳ ಹಸಿವಾಗಿರಬೇಕು ಅಂತಂದರೆ 7ನೇ ಹಣ್ಣನ್ನು ಅವ ವರಿಸಿ ಸುಧಾಮನಿಗೆ ಕೊಡ್ತಾನೆ. ಸುಧಾಮ ಅದನ್ನು ತಿಂದ ಮೇಲೆ 8ನೇದನ್ನು ಅವ ಇಸ್ಕೊಳಕ್ಕೆ ಹೋದ. ಅವಾಗ ಕೃಷ್ಣ ಸಿಟ್ಟು ಬಂತು. ಅಲ್ಲ, ನಾನ ಗಿಡ ಹತ್ತಿ ಹರದೆ,
ಆ ಹಣ್ಣುಗಳನ್ನೇ ಇವ್ಗೆ ಕೊಡಾಕತ್ತೇನಿ, ಒಂದರ ನೀ ತಿನ್ನಪ್ಪ ಅಂತ ಅನ್ಬೇಕಲ್ಲ ಇವ. ಇಷ್ಟು ತಿಂದ್ರೂ ಮೊದ್ಲು ಅಷ್ಟದ ಹಣ್ಣು ಬೇಕಂತಾನ ಅಂತಂದು ಹೇಳಿ, ಇಲ್ಲ ನಾ ಕೊಡೋದಿಲ್ಲ ಅಂದ. ಅವಾಗ ಸುಧಾಮ, ಬೇಡ ಕೃಷ್ಣ ನೀ ತಿನ್ಬೇಡ, ಅದೊಂದು ಕೊಟ್ಬಿಡು, ನನಗೆ ಕೊಟ್ಬಿಡು ಅಂತೇಳಿ ಅಂಗಲಾಚಿರು. ಕೃಷ್ಣ ಕೇಳಲಿಲ್ಲ. ಆ ಹಣ್ಣನ್ನು ಕಚ್ಚಿದವ, ಅದನ್ನ ತಾ ತಿನ್ಬೇಕು ಅಂತ. ಕಚ್ಚಿದ ಕೂಡಲೇ ಅವನ ಹಲ್ಲೆಲ್ಲ ಜುಮ್ ಅಂದವು. ಅಷ್ಟು ಹುಳಿಯಾಗಿತ್ತ ಹಣ್ಣು, ಮಾವಿನ ಹಣ್ಣು. ಅವ ನೋಡ್ತಾನ, ಸುಧಾಮ 7 ಹಣ್ಣುಗಳನ್ನ ನೀ ತಿಂದೆಲ್ಲ, ಇಷ್ಟು ಹುಳಿಯಾಗೈತಿ ಹಣ್ಣು, ನೀ ಹೆಂಗೆ ತಿಂದಿ, ನೀನು ಹುಳಿ ಅನ್ನಿಸ್ಲಿಲ್ಲೇನು ಅಂತಂದು ಕೇಳ್ದ. ಆಗ ಸುಧಾಮ ಹೇಳ್ತಾನ, ಅಲ್ಲ ಕೃಷ್ಣ, ನನಗೆ ಹಸಿವಾಗೈತಿ ಅಂದ್ಕೊಳ್ಳೆ ಗಿಡ ಏರ್ದಿ, ಒಳ್ಳೆ ಹಣ್ಣುಗಳನ್ನು ಆಯ್ಕೆ ಮಾಡಿಕೊಂಡು ನಿನ್ನ ರೇಷ್ಮೆ ಶಲ್ಯದೊಳಗೆ ತೊಗೊಂಬಂದಿ. ಒಂದೊಂದೇ ಹಣ್ಣುಗಳನ್ನು ನಾನು ಒರೆಸಿ ಕೊಟ್ಟೆ. ಹಣ್ಣುಗಳು ನನಗೆ ಹೆಂಗೆ ಹುಳಿ ಅನ್ನಿಸ್ತಾವು ಅಂತ ಕೇಳ್ದೆ. ಅಂದ್ರೆ ಆ ಕೊನೆ ಹಣ್ಣು ಸುಧಾ ಕೃಷ್ಣ ತಿನ್ನಬಾರ್ದು ಹುಳಿಯಾದಂಥ ಹಣ್ಣು ಅಂತಂದು ಹೇಳಿ ಅನ್ನುವಂಥದ್ದು ಮನೋಭಾವನೆ ಸುಧಾಮನಿಗಿತ್ತು. ಇನ್ನಿಗೆ ಈ ಒಂದು ಕಥೆಯನ್ನು ಮುಗಿಸ್ತೇನೆ. ನಾಳೆ ದಿನ ಅವರ ವಿದ್ಯಾಭ್ಯಾಸದ ಮುಂದಿನ ಮಜಲುಗಳ ಬಗ್ಗೆ ನಾನು ಹೇಳ್ತೇನೆ ಅಂತ.